ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನು ಮುರಿದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ಯಾಮ್ನಿಂದ ಎಷ್ಟು ನೀರು ಹೊರಗಡೆ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ನನಗೆ ನೇರವಾಗಿ ಟಿ.ಬಿ ಡ್ಯಾಮ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಂಪೂರ್ಣವಾಗಿ 28 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಿದೆ. ಅಂದರೆ ನಿನ್ನೆ ಎಷ್ಟು ನೀರು ಹೋಗ್ತಾ ಇತ್ತು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಕೂಡ ನೀರನ್ನು ಹೊರಬಿಡ್ತಾ ಇರ್ತಕ್ಕಂಥದ್ದು. ಸುಮಾರು 1,00,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇದೆ. ಅಂದರೆ 19ನೇ ಗೇಟ್ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಿದೆ. ಅಂದರೆ ಒಂದೇ ಗೇಟ್ನಲ್ಲಿ ಸುಮಾರು 35,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇರ್ತಕ್ಕಂಥದ್ದು. ಆ ಗೇಟ್ಗೆ ಪ್ರೆಷರ್ ಕಡಿಮೆ ಮಾಡೋದಕ್ಕೋಸ್ಕರ ಇನ್ನುಳಿದ ಗೇಟ್ಗಳಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಬಿಟ್ಟು ಒಟ್ಟಾರೆಯಾಗಿ 1,00,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಗೇಟನ್ನು ದುರಸ್ತಿ ಮಾಡೋದಕ್ಕೆ ಸುಮಾರು 40 TMC ಇಂದ 60 TMC ನೀರನ್ನು ಕಡಿಮೆ ಮಾಡಬೇಕು ಅಂತ ನಿನ್ನೆ ಅಷ್ಟೇ ನಮಗೆ ಜಲಸಂಪನ್ಮೂಲ ಸಚಿವರು ಹಾಗೂ DCM DK ಶಿವಕುಮಾರ್ ಅವರು ಹೇಳಿದರು. ಅದರಂತೆ ಈಗ ನೀರನ್ನು ಕೂಡ ಹೊರ ಬಿಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಸುಮಾರು 12 TMC ಅಷ್ಟು ನೀರು ಹೊರಗಡೆ ಹೋಗಿದೆ. ಡ್ಯಾಮ್ನಲ್ಲಿ ಸುಮಾರು 5 ಅಡಿ ನೀರು ಕಡಿಮೆ ಆಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದ್ದರೆ ಇನ್ನೆರಡು ದಿನದಲ್ಲಿ 40 TMC ಅಷ್ಟು ನೀರು ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸುಮಾರು 7 ರಿಂದ 8 TMC ಅಷ್ಟು ನೀರು ಹೊರಗಡೆ ಹೋಗ್ಬೋದು. ನಾಳೆಯೂ ಕೂಡ ಇದೇ ರೀತಿಯಾಗಿ ನೀರನ್ನು ಹೊರಬಿಡೋದಕ್ಕೆ ಟಿ.ಬಿ ಡ್ಯಾಮ್ನ ಅಧಿಕಾರಿಗಳು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಆ ಗೇಟನ್ನು ದುರಸ್ತಿ ಮಾಡೋದಕ್ಕೆ ತಜ್ಞರನ್ನ ಕರೆಸಿ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಸುಮಾರು 70 ಟನ್ ಕಬ್ಬಿಣವನ್ನು ಬಳಸಿ ಆ ಗೇಟನ್ನು ನಿರ್ಮಾಣ ಮಾಡಬೇಕಾಗುತ್ತೆ. 2 ರಿಂದ 3 ದಿನಗಳವರೆಗೂ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಸಮಯ ಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗೇಟನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಮತ್ತೆ ಮೊದಲಿನಂತ ಆಗಬೇಕು ಅಂದರೆ ಸುಮಾರು 1 ವಾರ ಬೇಕು ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ತ್ವರಿತಗತಿಯಲ್ಲಿ ಆದಷ್ಟು ನೀರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನು ಮುರಿದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ಯಾಮ್ನಿಂದ ಎಷ್ಟು ನೀರು ಹೊರಗಡೆ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ನನಗೆ ನೇರವಾಗಿ ಟಿ.ಬಿ ಡ್ಯಾಮ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಂಪೂರ್ಣವಾಗಿ 28 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಿದೆ. ಅಂದರೆ ನಿನ್ನೆ ಎಷ್ಟು ನೀರು ಹೋಗ್ತಾ ಇತ್ತು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಕೂಡ ನೀರನ್ನು ಹೊರಬಿಡ್ತಾ ಇರ್ತಕ್ಕಂಥದ್ದು. ಸುಮಾರು 1,00,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇದೆ. ಅಂದರೆ 19ನೇ ಗೇಟ್ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಿದೆ. ಅಂದರೆ ಒಂದೇ ಗೇಟ್ನಲ್ಲಿ ಸುಮಾರು 35,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇರ್ತಕ್ಕಂಥದ್ದು. ಆ ಗೇಟ್ಗೆ ಪ್ರೆಷರ್ ಕಡಿಮೆ ಮಾಡೋದಕ್ಕೋಸ್ಕರ ಇನ್ನುಳಿದ ಗೇಟ್ಗಳಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಬಿಟ್ಟು ಒಟ್ಟಾರೆಯಾಗಿ 1,00,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಗೇಟನ್ನು ದುರಸ್ತಿ ಮಾಡೋದಕ್ಕೆ ಸುಮಾರು 40 TMC ಇಂದ 60 TMC ನೀರನ್ನು ಕಡಿಮೆ ಮಾಡಬೇಕು ಅಂತ ನಿನ್ನೆ ಅಷ್ಟೇ ನಮಗೆ ಜಲಸಂಪನ್ಮೂಲ ಸಚಿವರು ಹಾಗೂ DCM DK ಶಿವಕುಮಾರ್ ಅವರು ಹೇಳಿದರು. ಅದರಂತೆ ಈಗ ನೀರನ್ನು ಕೂಡ ಹೊರ ಬಿಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಸುಮಾರು 12 TMC ಅಷ್ಟು ನೀರು ಹೊರಗಡೆ ಹೋಗಿದೆ. ಡ್ಯಾಮ್ನಲ್ಲಿ ಸುಮಾರು 5 ಅಡಿ ನೀರು ಕಡಿಮೆ ಆಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದ್ದರೆ ಇನ್ನೆರಡು ದಿನದಲ್ಲಿ 40 TMC ಅಷ್ಟು ನೀರು ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸುಮಾರು 7 ರಿಂದ 8 TMC ಅಷ್ಟು ನೀರು ಹೊರಗಡೆ ಹೋಗ್ಬೋದು. ನಾಳೆಯೂ ಕೂಡ ಇದೇ ರೀತಿಯಾಗಿ ನೀರನ್ನು ಹೊರಬಿಡೋದಕ್ಕೆ ಟಿ.ಬಿ ಡ್ಯಾಮ್ನ ಅಧಿಕಾರಿಗಳು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಆ ಗೇಟನ್ನು ದುರಸ್ತಿ ಮಾಡೋದಕ್ಕೆ ತಜ್ಞರನ್ನ ಕರೆಸಿ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಸುಮಾರು 70 ಟನ್ ಕಬ್ಬಿಣವನ್ನು ಬಳಸಿ ಆ ಗೇಟನ್ನು ನಿರ್ಮಾಣ ಮಾಡಬೇಕಾಗುತ್ತೆ. 2 ರಿಂದ 3 ದಿನಗಳವರೆಗೂ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಸಮಯ ಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗೇಟನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಮತ್ತೆ ಮೊದಲಿನಂತ ಆಗಬೇಕು ಅಂದರೆ ಸುಮಾರು 1 ವಾರ ಬೇಕು ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ತ್ವರಿತಗತಿಯಲ್ಲಿ ಆದಷ್ಟು ನೀರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನು ಮುರಿದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ಯಾಮ್ನಿಂದ ಎಷ್ಟು ನೀರು ಹೊರಗಡೆ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ನನಗೆ ನೇರವಾಗಿ ಟಿ.ಬಿ ಡ್ಯಾಮ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಂಪೂರ್ಣವಾಗಿ 28 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಿದೆ. ಅಂದರೆ ನಿನ್ನೆ ಎಷ್ಟು ನೀರು ಹೋಗ್ತಾ ಇತ್ತು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಕೂಡ ನೀರನ್ನು ಹೊರಬಿಡ್ತಾ ಇರ್ತಕ್ಕಂಥದ್ದು. ಸುಮಾರು
ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇದೆ. ಅಂದರೆ 19ನೇ ಗೇಟ್ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಿದೆ. ಅಂದರೆ ಒಂದೇ ಗೇಟ್ನಲ್ಲಿ ಸುಮಾರು 35,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇರ್ತಕ್ಕಂಥದ್ದು. ಆ ಗೇಟ್ಗೆ ಪ್ರೆಷರ್ ಕಡಿಮೆ ಮಾಡೋದಕ್ಕೋಸ್ಕರ ಇನ್ನುಳಿದ ಗೇಟ್ಗಳಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಬಿಟ್ಟು ಒಟ್ಟಾರೆಯಾಗಿ 1 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಗೇಟನ್ನು ದುರಸ್ತಿ ಮಾಡೋದಕ್ಕೆ ಸುಮಾರು 40 TMC ಇಂದ 60 TMC ನೀರನ್ನು ಕಡಿಮೆ ಮಾಡಬೇಕು ಅಂತ ನಿನ್ನೆ ಅಷ್ಟೇ ನಮಗೆ ಜಲಸಂಪನ್ಮೂಲ ಸಚಿವರು ಹಾಗೂ DCM DK ಶಿವಕುಮಾರ್ ಅವರು ಹೇಳಿದ್ರು. ಅದರಂತೆ ಈಗ ನೀರನ್ನು ಕೂಡ ಹೊರ ಬಿಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಸುಮಾರು 12 TMC ಅಷ್ಟು ನೀರು ಹೊರಗಡೆ ಹೋಗಿದೆ. ಡ್ಯಾಮ್ನಲ್ಲಿ ಸುಮಾರು 5 ಅಡಿ ನೀರು ಕಡಿಮೆ ಆಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದ್ದರೆ ಇನ್ನೆರಡು ದಿನದಲ್ಲಿ 40 TMC ಅಷ್ಟು ನೀರು ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸುಮಾರು 7 ರಿಂದ 8 TMC ಅಷ್ಟು ನೀರು ಹೊರಗಡೆ ಹೋಗ್ಬೋದು. ನಾಳೆಯೂ ಕೂಡ ಇದೇ ರೀತಿಯಾಗಿ ನೀರನ್ನು ಹೊರ ಬಿಡೋದಕ್ಕೆ TB ಡ್ಯಾಮ್ನ ಅಧಿಕಾರಿಗಳು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಆ ಗೇಟನ್ನು ದುರಸ್ತಿ ಮಾಡೋದಕ್ಕೆ ತಜ್ಞರನ್ನ ಕರೆಸಿ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಸುಮಾರು 70 ಟನ್ ಕಬ್ಬಿಣವನ್ನು ಬಳಸಿ ಆ ಗೇಟನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಒಂದು 2 ರಿಂದ 3 ದಿನಗಳವರೆಗೂ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಸಮಯ ಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗೇಟನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಮತ್ತೆ ಮೊದಲಿನಂತ ಆಗಬೇಕು ಅಂದರೆ ಸುಮಾರು 1 ವಾರ ಬೇಕು ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ತ್ವರಿತಗತಿಯಲ್ಲಿ ಆದಷ್ಟು ನೀರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನು ಮುರಿದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ಯಾಮಿಂದ ಎಷ್ಟು ನೀರು ಹೊರಗಡೆ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ನಾನೀಗ ನೇರವಾಗಿ TB ಡ್ಯಾಮ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಸಂಪೂರ್ಣವಾಗಿ 28 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಿದೆ. ಅಂದರೆ ನಿನ್ನೆ ಎಷ್ಟು ನೀರು ಹೋಗ್ತಾ ಇತ್ತು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಕೂಡ ನೀರನ್ನು ಹೊರಬಿಡ್ತಾ ಇರ್ತಕ್ಕಂಥದ್ದು. ಸುಮಾರು 1 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇದೆ. ಅಂದರೆ 19ನೇ ಗೇಟ್ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಿದೆ. ಅಂದರೆ ಒಂದೇ ಗೇಟ್ನಲ್ಲಿ ಸುಮಾರು 35,000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇರ್ತಕ್ಕಂಥದ್ದು. ಆ ಗೇಟ್ಗೆ ಪ್ರೆಷರ್ ಕಡಿಮೆ ಮಾಡೋದಕ್ಕೋಸ್ಕರ ಇನ್ನುಳಿದ ಗೇಟ್ಗಳಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಬಿಟ್ಟು ಒಟ್ಟಾರೆಯಾಗಿ 1 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಗೇಟನ್ನು ದುರಸ್ತಿ ಮಾಡೋದಕ್ಕೆ ಸುಮಾರು 40 TMC ಇಂದ 60 TMC ನೀರನ್ನು ಕಡಿಮೆ ಮಾಡಬೇಕು ಅಂತ ನಿನ್ನೆ ಅಷ್ಟೇ ನಮಗೆ ಜಲಸಂಪನ್ಮೂಲ ಸಚಿವರು ಹಾಗೂ DCM DK ಶಿವಕುಮಾರ್ ಅವರು ಹೇಳಿದ್ರು. ಅದರಂತೆ ಈಗ ನೀರನ್ನು ಕೂಡ ಹೊರ ಬಿಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಸುಮಾರು 12 TMC ಅಷ್ಟು ನೀರು ಹೊರಗಡೆ ಹೋಗಿದೆ. ಡ್ಯಾಮ್ನಲ್ಲಿ ಸುಮಾರು 5 ಅಡಿ ನೀರು ಕಡಿಮೆ ಆಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದ್ದರೆ ಇನ್ನೆರಡು ದಿನದಲ್ಲಿ 40 TMC ಅಷ್ಟು ನೀರು ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸುಮಾರು 7 ರಿಂದ 8 TMC ಅಷ್ಟು ನೀರು ಹೊರಗಡೆ ಹೋಗ್ಬೋದು. ನಾಳೆಯೂ ಕೂಡ ಇದೇ ರೀತಿಯಾಗಿ ನೀರನ್ನು ಹೊರ ಬಿಡೋದಕ್ಕೆ TB ಡ್ಯಾಮ್ನ ಅಧಿಕಾರಿಗಳು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಆ ಗೇಟನ್ನು ದುರಸ್ತಿ ಮಾಡೋದಕ್ಕೆ ತಜ್ಞರನ್ನ ಕರೆಸಿ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಸುಮಾರು 70 ಟನ್ ಕಬ್ಬಿಣವನ್ನು ಬಳಸಿ ಆ ಗೇಟನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಒಂದು 2 ರಿಂದ 3 ದಿನಗಳವರೆಗೂ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಸಮಯ ಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗೇಟನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಮತ್ತೆ ಮೊದಲಿನಂತ ಆಗಬೇಕು ಅಂದರೆ ಸುಮಾರು 1 ವಾರ ಬೇಕು ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ತ್ವರಿತಗತಿಯಲ್ಲಿ ಆದಷ್ಟು ನೀರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ.